ಹಲೋ ಸ್ನೇಹಿತರೆ, ಶ್ರೀರಂಗ ಟಿ ವಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾವು ಕುಂಭಮೇಳದ ಬಗ್ಗೆ ತಿಳಿದುಕೊಳ್ತಾ ಇದ್ದೇವೆ. ಈ ದಿನ ಕುಂಭಮೇಳದ ದಿನಗಳು. ಪುರಾತನ ಭಾರತೀಯ ಜ್ಯೋತಿಷ ಶಾಸ್ತ್ರದ ಪ್ರಕಾರ ಸೂರ್ಯನು ಮೇಷ ರಾಶಿಯಲ್ಲಿರುವಾಗ ಹರಿದ್ವಾರದಲ್ಲಿ ಕುಂಭಮೇಳ ನಡೆಯುತ್ತದೆ. ಗುರುಗ್ರಹವು ಮೇಷ ರಾಶಿಯಲ್ಲಿ ಹಾಗೂ ಸೂರ್ಯ ಚಂದ್ರರು ಮಕರ ರಾಶಿಯಲ್ಲಿದ್ದಾಗ ಸಂಭವಿಸುವ ಮುಹೂರ್ತದಲ್ಲಿ ಪ್ರಯಾಗದಲ್ಲಿ ಮಹಾಕುಂಭಮೇಳ ನಡೆಯುತ್ತದೆ. ಅಂದು ಪವಿತ್ರ ಸ್ನಾನ ಮಾಡಿದಲ್ಲಿ ಏನಾಗಲಿದೆ ಎಂಬುದಕ್ಕೆ ಋಗ್ವೇದದ ಈ ಶ್ಲೋಕವೇ ಉದಾಹರಣೆಯಾಗಿದೆ. ಈ ಶ್ಲೋಕ ಈ ರೀತಿ ಇದೆ: ಅಂತ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ. ಪುಣ್ಯಕ್ಷೇತ್ರೇ ಕೃತಂ ಪಾಪಂ ಪ್ರಯಾಗತೀರ್ಥ ನಾಯಕೆ ವಿನಶ್ಯತಿ. ಸರಸ್ವತಿ ನದಿಯು ಭೂತಳದಲ್ಲಿ ಅಗೋಚರವಾಗಿ ಹರಿಯುತ್ತಾ ನಿರ್ದಿಷ್ಟ ಸಮಯದಲ್ಲಿ ಉದ್ಭವವಾಗಿ ಗಂಗಾ ಮತ್ತು ಯಮುನಾ ನದಿಗಳ ಜಲದೊಂದಿಗೆ ಬೆರೆತು ವಿಶಿಷ್ಟ ಕಾಸ್ಮಿಕ್ ಎನರ್ಜಿಯೊಂದು ಸೇರಿ ಪವಿತ್ರ ಜಲವಾಗಿ ಮಾರ್ಪಡುತ್ತದೆ. ಈ ತರಂಗಾಂತರಗಳ ಅನುಭವಕ್ಕಾಗಿಯೇ ನಾಗ ಮತ್ತು ಅಘೋರಿ ಸಾಧುಗಳು ಕುಂಭಮೇಳಕ್ಕೆ ಬರುತ್ತಾರೆ ಎಂಬ ನಂಬಿಕೆಯಿದೆ. ಈ ಕಾಸ್ಮಿಕ್ ಎನರ್ಜಿಯು ಕೆಲವೇ ಸೆಕೆಂಡುಗಳಲ್ಲಿ 45 ಕಿಲೋಮೀಟರ್ ವ್ಯಾಪ್ತಿಗೆ ಹರಡುತ್ತದೆ ಎನ್ನಲಾಗುತ್ತದೆ. ಇದೇ ಅಲ್ಲದೆ ಪ್ರತಿ 12 ವರ್ಷಗಳಿಗೊಮ್ಮೆ ಕುಂಭಮೇಳದ ಸ್ನಾನದ ಸಮಯದಲ್ಲಿ ಸೂರ್ಯನಿಂದ ಹೊರಹೊಮ್ಮುವ ವಿದ್ಯುತ್ ಕಾಂತೀಯ ಅಲೆಗಳು ಭೂಮಿಯನ್ನು ತಲುಪಿ ನದಿಯ ನೀರಲ್ಲಿ ಸ್ಪರ್ಶಿಸಿದಾಗ ಅತ್ಯುನ್ನತ ಯೋಗ ಸಾಧನೆಯ ಫಲ ದೊರೆಯುತ್ತದೆ ಎಂಬ ನಂಬಿಕೆಯೂ ಇದೆ. ಕುಂಭಮೇಳದ ಮತ್ತೊಂದು ಸಂಗತಿ ಎಂದರೆ ಇಲ್ಲಿ ಪವಿತ್ರ ಸ್ನಾನ ಮಾಡಿ ತಮ್ಮ ಇಹಲೋಕ ಯಾತ್ರೆಯನ್ನು ಮುಗಿಸುವ ಉದ್ದೇಶದಿಂದಲೂ ಸಾಕಷ್ಟು ಶ್ರದ್ಧಾಳುಗಳು ಬರುವುದುಂಟು. ಬೆಳಗಿನ ವೇಳೆಗಳಲ್ಲಿ ಪ್ರಯಾಗ್ರಾಜ್ ಘಾಟ್ ಶವ ಸಂಸ್ಕಾರ ಮಾಡುವುದರಿಂದ ತುಂಬಿ ಹೋಗಿರುತ್ತದೆ. ಅನೇಕ ಶ್ರಾದ್ದ ಕಾರ್ಯಗಳು, ಪಿಂಡ ಪ್ರದಾನ ಇಲ್ಲಿ ನಡೆಯುವುದುಂಟು. ಕುಂಭಮೇಳಗಳ ಸಮಯದಲ್ಲಿ ಮಹಾತ್ಮ ಗಾಂಧಿ, ಸರ್ದಾರ್ ಪಟೇಲ್, ರಾಜೇಂದ್ರ ಪ್ರಸಾದ್, ಸರೋಜಿನಿ ನಾಯ್ಡು, ಆಚಾರ್ಯ ನರೇಂದ್ರ ದೇವ ಮತ್ತು ಸುಚೇತಾ ಕೃಪಲಾನಿಯವರ ಅಸ್ಥಿ ವಿಸರ್ಜನೆಯನ್ನು ಮಾಡಲಾಗಿತ್ತು. ಗಾಂಧೀಜಿ 1916ರ ಹರಿದ್ವಾರ ಕುಂಭಮೇಳದಲ್ಲಿ ಪಾಲ್ಗೊಂಡಿದ್ದರ ಬಗ್ಗೆ ತಮ್ಮ ಹರಿಜನ ಪತ್ರಿಕೆಯಲ್ಲಿ ಬರೆದುಕೊಂಡಿದ್ದಾರೆ. ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳ ಸಂಗಮದಲ್ಲಿ ಮೀಯುವ ಮಹಾ ಅವಕಾಶ ಇದೀಗ ಒದಗಿ ಬಂದಿದೆ. ಪ್ರಯಾಗದಲ್ಲಿ ಕುಂಭಸ್ನಾನ ಮಾಡುವುದರಿಂದ
1,000 ಅಶ್ವಮೇಧ ಯಾಗಗಳನ್ನು ಮಾಡಿದ ಪುಣ್ಯ ಲಭಿಸುತ್ತದೆ ಎಂಬ ನಂಬಿಕೆಯೂ ಇದೆ. ಕುಂಭಮೇಳದ ಮುಹೂರ್ತ ನಿರ್ಧಾರ ಮಾಡುವವರು ಪ್ರಯಾಗದಲ್ಲಿರುವ ಪ್ರಯಾಗ್ವಾಲ್ ಪುರೋಹಿತರು. ಇವರ ಮಾತನ್ನು ಮೀರಿ ಕುಂಭಮೇಳದಲ್ಲಿ ಏನೂ ಆಗುವುದಿಲ್ಲ. ಮುಘಲ್ ದೊರೆ ಅಕ್ಬರ್ ಪ್ರಯಾಗದ ಕೋಟೆಯನ್ನು ನಿರ್ಮಿಸುವ ಸಂದರ್ಭದಲ್ಲಿ ಸ್ವಯಂ ಬಲಿದಾನಕ್ಕಾಗಿ ಮುಂದೆ ಬಂದ. ಬ್ರಾಹ್ಮಣರ ಗೌರವಾರ್ಥ ಅವರ ಕುಟುಂಬಕ್ಕೆ ಪ್ರಯಾಗದ ಧಾರ್ಮಿಕ ಆಚರಣೆಗಳ ಹಕ್ಕನ್ನು ನೀಡಿದ್ದ. ಅದು ಇಂದಿಗೂ ಅನೂಚಾನವಾಗಿ ನಡೆದು ಬಂದಿದೆ. ಧನ್ಯವಾದಗಳು ಸ್ನೇಹಿತರೆ. ಈ ದಿನ ನಾವು ಕುಂಭಮೇಳದ ದಿನಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ಸ್ನೇಹಿತರೆ, ಶ್ರೀರಂಗ ಟಿ ವಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.